ನಿಮಗೆಲ್ಲ ಬಹಳ ಪರಿಚಿತವಾಗಿರುವಂಥ ಸಂಸ್ಥೆ ಸರಯೂ ಬಾಲ ಯಕ್ಷವೃಂದ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನೀಯ ಸೇವೆ, ಬೇರೆ ಬೇರೆ ಭಾಷೆಗಳಲ್ಲಿ ಯಕ್ಷಗಾನ ಮತ್ತು ತಾಳಮದ್ದಳೆ ಹಾಗೂ ಯಕ್ಷಗಾನ ಈ ಎರಡೂ ಕ್ಷೇತ್ರದಲ್ಲಿ ನಮ್ಮ ಸರಯು ಮಿಂಚುತ್ತಾ ಇದೆ ಅನ್ನೋ ವಿಷಯ ನಿಮಗೆಲ್ಲರೂ ಗೊತ್ತಿದೆ. ಮೊನ್ನೆ ಇತ್ತೀಚೆಗಷ್ಟೇ ಸೂರ್ಯ ಹಾಲ್ನಲ್ಲಿ ಕನ್ನಡಪ್ರಭದ 25ನೇ ವರ್ಷದ ಆವೃತ್ತಿಯಲ್ಲಿ ಕೂಡ ನಮ್ಮ ಮಕ್ಕಳು ಒಂದು 3/4 ಗಂಟೆಯ ಕಾರ್ಯಕ್ರಮ ನೀಡಿದ್ದಾರೆ ಎನ್ನುವುದು ಭಾಳ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿ ದೇಶಾದ್ಯಂತ ಯಕ್ಷಗಾನದ ಉದ್ದೇಶಕ್ಕಾಗಿ ಸಂಚಾರ ಮಾಡಿದಂಥ ಒಂದು ವಿಶೇಷ ಸ್ಥಾನಮಾನವನ್ನು ಹೊಂದಿರುವ ತಂಡ ಸರಯು. 5 ಭಾಷೆಗಳಲ್ಲಿ ಕನ್ನಡ, ಇಂಗ್ಲೀಷ್, ಸಂಸ್ಕೃತ, ಹಿಂದಿ, ತುಳು ಈ 5 ಭಾಷೆಗಳಲ್ಲಿ ಯಕ್ಷಗಾನವನ್ನು ನೀಡಬಲ್ಲಂಥ ಒಂದು ಏಕೈಕ ಮಕ್ಕಳ ಮೇಳ ಅಂದರೆ ಸರಯು. ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಕ್ಕಳ ಮೇಳಕ್ಕೆ ಇದುವರೆಗೆ ಸಿಗಲಿಲ್ಲ, ನಮಗೆ ಕೊರೋನಾ ವರ್ಷದಲ್ಲಿ ಸಿಕ್ಕಿದೆ ಎಂಬುದು ದೊಡ್ಡ ವಿಷಯ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ 26 ವರ್ಷಗಳಿಂದ ನಾವು ಸಪ್ತಾಹವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಮಂಗಳೂರಿನ ಪುರಭವನದಲ್ಲಿ ಪ್ರಾರಂಭಿಸಿದೆವು. ಅನಂತರ ಪುರಭವನ ಸ್ವಲ್ಪ ನಮಗೆ ಅವಕಾಶ ಸಿಗಲಿಲ್ಲ, ಆಗ ರಿಪೇರಿಯಾಗಿ ಸ್ವಲ್ಪ ವರ್ಷ ಬಾಕಿ ಆಯಿತು. ಆಮೇಲೆ ಕದ್ರಿಗೆ ಬಂದೆವು. ಅನಂತರ ಕೊರೋನಾ ಕಾಲದಲ್ಲಿ ಕೂಡ 3 ವರ್ಷ ದಯಾನಂದ ಕತ್ತರ್ ಸಾರ್ ಅವರ ನೇತೃತ್ವದಲ್ಲಿ ತುಳು ಭವನದಲ್ಲಿ ಸಪ್ತಾಹಗಳನ್ನು ತುಳುವಿನಲ್ಲಿ ಮಾಡಿದ್ದೆವು. ತುಳುವರ ಏಳಾಟ ಎಂಬ ಹೆಸರಿಟ್ಟು 7 ದಿವಸ ಕಾರ್ಯಕ್ರಮ ಅಲ್ಲಿ ಮಾಡ್ತಿದ್ದೆವು. ಹೋದ ವರ್ಷ 25ನೇ ವರ್ಷ 8 ದಿನ ಬೇರೆ ಬೇರೆ ಮಕ್ಕಳ ತಂಡವನ್ನು ಆಹ್ವಾನ ಮಾಡಿ ಅವರಿಗೆ ಅವಕಾಶ ಕೊಟ್ಟು ದುರ್ಗಾ ಪರಮೇಶ್ವರಿ ಕೊಂಚಾಡಿ ದೇವಸ್ಥಾನದಲ್ಲಿ ಮಾಡಿದೆವು. ಮತ್ತೆ 7 ದಿವಸ ಇಲ್ಲಿ ಒಟ್ಟು 15 ದಿವಸ ಕಾರ್ಯಕ್ರಮ ಮಾಡಿದ್ದೇವೆ. ಈ ಬಾರಿ ಕದರಿ ದೇವಸ್ಥಾನದಲ್ಲಿ ನಮ್ಮದು 10ನೇ ವರ್ಷ. 10 ವರ್ಷಗಳಿಂದ ನಾವು ಅಲ್ಲಿ ಸ್ಥಾಯಿಯಾಗಿ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದೇವೆ. ಆ ಲೆಕ್ಕದಲ್ಲಿ ಇವತ್ತು ಈ ಸತಿ 8 ಅಷ್ಟ ನಮ್ಮದು ಎಂಬ್ಲೆಮ್ ಅಥವಾ ಘೋಷಣೆ ಸರಯು ಸಪ್ತಾಹ ಅಂತ. ಆದರೆ 8 ದಿನಗಳ ಕಾರ್ಯಕ್ರಮ ಸೋಮವಾರದಿಂದ ಸೋಮವಾರಕ್ಕೆ 25ರಿಂದ ಜೂನ್ 1ರವರೆಗೆ ನಿರಂತರ ಯಕ್ಷಗಾನದ ದಿಗ್ಗಜರು ಮತ್ತು ಎಲ್ಲ ಬೇರೆ ಬೇರೆ ಮೇಳಗಳಿಂದ ಆಯ್ದ ಕಲಾವಿದರೊಂದಿಗೆ ನಮ್ಮ ಸರಯು ಮಕ್ಕಳು ಕೂಡ ಭಾಗವಹಿಸ್ತಾರೆ. ಇದು ಅತ್ಯಂತ ಒಂದು ವಿಶೇಷವಾದ ಹಾಗೂ ಅಪೂರ್ವವಾದಂಥ ಕಾರ್ಯಕ್ರಮ. ನಮ್ಮ ಎಳೆಯವರಿಗೆ ದೊಡ್ಡವರಿಂದ ಕಲಿಯುವಂಥ ಅವಕಾಶ, ಮತ್ತು ಬೇರೆ ಬೇರೆ ಹಿಮ್ಮೇಳ, ಬೇರೆ ಬೇರೆ ಭಾಗವತರು ಇವರ ಜೊತೆ ನಮ್ಮ ಮಕ್ಕಳು ಹೆಜ್ಜೆ ಹಾಕುವಂಥ ಒಂದು ವಿಶೇಷ ಅವಕಾಶವನ್ನು ಪಡೀತಾರೆ. ಎಲ್ಲ ಮೇಳಗಳ ಹಿರಿಯ ಮತ್ತು ಕಿರಿಯ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ಹಿಮ್ಮೇಳ ಮುಮ್ಮೇಳ ಅಂತೂ ದಿನಕ್ಕೊಂದು 2 ಜನ ಭಾಗವತರು, 4 ಜನ ಹಿಮ್ಮೇಳಕ್ಕೆ ಮತ್ತು ಶ್ರೇಷ್ಠ ಕಲಾವಿದರು ಭಾಗವಹಿಸಲಿಕ್ಕಿದ್ದಾರೆ. ಈ ಬಾರಿ 8 ದಿವಸಗಳಲ್ಲಿ ನಾವು ಕಾರ್ಯಕ್ರಮ ನೀಡ್ತಾ ಇದ್ದೇವೆ. ಪ್ರತಿದಿನ 5:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆರಂಭ ದಿವಸ ಕೊಂಚಾಡಿಯ ಒಂದು ತಂಡದ 3 ಗಂಟೆಗೆ ಯಕ್ಷಗಾನ ತಾಳಮದ್ದಲೆ ಪ್ರಾರಂಭ ಆಗ್ತದೆ. ಆಮೇಲೆ ಆದಿತ್ಯವಾರ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೆ 4 ಮಹಿಳಾ ತಂಡಗಳಿಂದ ತಾಳಮದ್ದಲೆ ಕಾರ್ಯಕ್ರಮ, ರಾತ್ರಿ ಮತ್ತೆ ಪುನಃ ಯಕ್ಷಗಾನ, ಸೋಮವಾರ ಮುಗಿಯುವಂಥದ್ದು. ಈ 8 ದಿವಸಗಳ ಕಾರ್ಯಕ್ರಮದ ಬಗ್ಗೆ ಸರಯು ಹೊಂದಿರುವಂಥ ಒಂದು ಶ್ರೇಷ್ಠತೆಯನ್ನು ನೀವು ಇದುವರೆಗೆ ಎಲ್ಲ ಪತ್ರಿಕೆಯವರು ಭಾಳ ಚೆನ್ನಾಗಿ ನಮಗೆ ಪುಷ್ಅಪ್ ಕೊಟ್ಟಿದ್ದೀರಿ. ಒಳ್ಳೆ ಪ್ರಮೋಷನ್ ಸಿಕ್ಕಿದೆ, ತುಂಬ ಸಂತೋಷದ ವಿಷಯ. ಯಾವ ವಿಷಯವನ್ನು ನಾವು ನಿಮಗೆ ಕಳಿಸಿಕೊಟ್ಟರು ಕೂಡ ಅದೆಲ್ಲ ಪ್ರಕಟ ಮಾಡಿದ್ದೀರಿ, ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದೀರಿ. ಮತ್ತು ನಮ್ಮ ಬಹುತೇಕ ಕಾರ್ಯಕ್ರಮಗಳು ಲೈವ್ನಲ್ಲೇ ಹೋಗ್ತಾ ಇರ್ತವೆ. ನಾಡ್ದು ನಮ್ಮದು ಕಾರ್ಯಕ್ರಮ ಲೈವ್ ಇದೆ. ಕೊರೋನಾ ಕಾಲದ ನಂತರ ಪ್ರಾಯಶಃ ನಮ್ಮ ಕಾರ್ಯಕ್ರಮಗಳು ಲೈವ್ ಇಲ್ಲದೆ ನಡೆದದ್ದೇ ಭಾಳ ಕಡಿಮೆ. ಒಂದು ವರ್ಷಕ್ಕೆ 100ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡುವ ಮತ್ತು ತಾಳಮದ್ದಲೆ ನಡೆಸುವಂಥ ಒಂದು ತಂಡ ಇದ್ದರೆ ಅದೊಂದು ಸರಯು ಮಕ್ಕಳ ಮೇಳ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಹಾಗಾಗಿ ನಾವು ಮೇಳ ಅಂತ ಹೆಸರಿಟ್ಟುಕೊಂಡದ್ದು. ಒಂದು ಮೇಳ ಅಂತಂದರೆ 100ಕ್ಕಿಂತ ಹೆಚ್ಚು ಆಟ ಆಡಬೇಕು. 100ಕ್ಕಿಂತ ಕಡಿಮೆ ಆಟ ಆಡಿಯೂ ಕೂಡ ಒಂದು ಮೇಳ ಅಂತ ಹೆಸರಿಟ್ಕೊಂಡ್ರೆ ಅದಕ್ಕೆ ಬೆಲೆ ಇಲ್ಲ, ನಾವು ಅದನ್ನು ಒಪ್ಪುವುದಿಲ್ಲ. ಆದರೆ ನಮ್ಮ ಸರಯು ಹಾಗಲ್ಲ. ಕೆಲವು ದಿವಸ 2 ಕಾರ್ಯಕ್ರಮ, ಕೆಲವು ದಿವಸ 3 ಕಾರ್ಯಕ್ರಮ, ಹೀಗೆ ಒಟ್ಟು ವರ್ಷಕ್ಕೊಂದು 100ಕ್ಕಿಂತ 150ರ ಒಳಗಿನ ಕಾರ್ಯಕ್ರಮ ನೀಡುವಂಥದ್ದು. ಮತ್ತು ಈ ರೀತಿಯ ಒಂದು ಸಪ್ತಾಹ ಹಾಗೂ 2 ತ್ರಿವೇಣಿಗಳು ಬೇರೆ ಬೇರೆ ಕಡೆ, ಒಂದು ಮಂಗಳ ದೇವಿಯಲ್ಲಿ ಮತ್ತೊಂದು ಮುಲ್ಲಕಾಡು ಅಯ್ಯಪ್ಪ ಮಂದಿರದಲ್ಲಿ 3 ದಿವಸದ 2 ತ್ರಿವೇಣಿಗಳನ್ನು ನಡೆಸ್ತೇವೆ. ಅಲೆವರಾಯ ಪ್ರತಿಷ್ಠಾನದ ಹೆಸರಿನಲ್ಲಿ ಮತ್ತು 3 ದಿನ ಕಾರ್ಯಕ್ರಮ ಮತ್ತು ಎಲ್ಲ ದಿವಸಗಳಲ್ಲಿ ಸನ್ಮಾನ ನಡೆಯುತ್ತಿದೆ. ಈ ಬಾರಿಯೂ 8 ಕಲಾವಿದರನ್ನು ಸನ್ಮಾನಿಸ್ತೇವೆ. ಅದರಲ್ಲಿ ಒಬ್ಬರು ಕ್ರಿಶ್ಚಿಯನ್ ಇದ್ದಾರೆ, ವಿಕ್ಟರ್ ಅಂದ್ರಾದೆ ಅಂತ, ಕುದ್ರೋಳಿಯ ಪಿಕ್ಸೆಲ್ಸ್ ಸಂಸ್ಥೆಯ ನಡೆಸುವಂಥವರು ಪ್ರೆಸ್ಸಿನವರು. ಯಾಕೆಂದರೆ ನಮ್ಮದು ಲಾಗಾಯತಿನಿಂದ ನಮ್ಮೆಲ್ಲ ಮುದ್ರಣ, ಈಗ ನಿಮ್ಮ ಕೈಯಲ್ಲಿರುವ ಆಮಂತ್ರಣ ಪತ್ರಿಕೆ ಇರ್ಬೋದು ಮತ್ತು ಎಲ್ಲವನ್ನು ಕೂಡ ನಾವು ಅವರ ಹತ್ರವೇ ಹೇಳೋದು, ಅದನ್ನು ಕ್ಲಬ್ದ ಸಮಯಕ್ಕೆ ಅಚ್ಚುಕಟ್ಟಾಗಿ ಮಾಡಿಕೊಡುವಂಥ ಒಬ್ಬರು ಸಹೃದಯವರು. ಅಲ್ಲಿ ಅವರು ಮತಭೇದವನ್ನು ತೋರಿಸುವುದಿಲ್ಲ. ಆ ರೀತಿ ಒಬ್ಬ ವ್ಯಕ್ತಿಯನ್ನು ಕೂಡ ಗುರುತಿಸಿ ಈ ಬಾರಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೂ ಒಬ್ಬ ಕ್ರಿಶ್ಚಿಯನ್, ಇವರೆಲ್ಲ ಸಹಿತ ಅನೇಕ ಮುಸ್ಲಿಂ ಕಲಾವಿದರು ಕೂಡ ಇದ್ದಾರೆ ಯಕ್ಷಗಾನದಲ್ಲಿ. ಜಬ್ಬಾರ್ ಸಮೂಹ ಸಹಿತವಾದಂಥ ಅನೇಕ ಮುಸ್ಲಿಂ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಯಕ್ಷಗಾನ ಅನ್ನೋದು ಜಾತ್ಯತೀತ. ನಿಜವಾಗಿ ಈ ದೇಶದಲ್ಲಿ ಜಾತ್ಯತೀತ ಎನ್ನುವ ಶಬ್ದಕ್ಕೆ ಅರ್ಥ ಕೊಡುವುದು ಯಕ್ಷಗಾನ ಮಾತ್ರ. ನಮಗೆಲ್ಲ ಗೊತ್ತಿರಲಿ ಅದು.
ಎಲ್ಲ ರೀತಿಯ, ಈಗ ಬಪ್ಪನಾಡು ಕ್ಷೇತ್ರ ಮಾತ್ರ ತಗೊಂಡೊಬ್ಬ ಬಪ್ಪ ಬ್ಯಾರಿ ಬರ್ತಾನೆ, ಬೇರೆ ಬೇರೆ ಪ್ರಸಂಗಗಳಲ್ಲಿ ಕ್ರಿಶ್ಚಿಯನ್ ಸೇರಿಕೊಳ್ತಾರೆ. ಕೋಟಿ ಚೆನ್ನೈದಲ್ಲಿ ಕೂಡ ನಿಕ್ಲಾಮ್ ಸೋಜಾ ಅಂತ ಒಬ್ಬ ಕ್ರಿಶ್ಚಿಯನ್ ಬರ್ತಾನೆ. ಹೀಗೆ ಸರ್ವ ಮತವನ್ನು ಒಟ್ಟುಗೂಡಿಸಿಕೊಂಡು ಸಾಗಿಸುವಂಥದ್ದು ಯಕ್ಷಗಾನ. ಅಂಥ ಯಕ್ಷಗಾನಕ್ಕೆ ಬೇರೆ ಬೇರೆ, ಈಗ ನಮಗೆ 26 ವರ್ಷದಲ್ಲಿ ಅದೇ ಮಕ್ಕಳು ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸುಮಾರು 16 ವರ್ಷ ಆದಮೇಲೆ ಮಕ್ಕಳು ಕೈಗೆ ಸಿಗೋದಿಲ್ಲ. ಆಫ್ಟರ್ SLC ಅವರು ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸಿಗೆ ಹೋಗ್ತಾರೆ. ಯಕ್ಷಗಾನದ ಅಲ್ಲಿ ಅವರ ಕಾಲೇಜುಗಳಲ್ಲಿ ಅವರು ಶೈನ್ ಆಗ್ತಾರೆ. ಅವರಿಗೆ ಇಲ್ಲಿ ನಮ್ಮ ತಂಡಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಕ್ಕಳ ಬೇಡ ಅನ್ನೋದನ್ನು ನಾವೊಂದು 16 ವರ್ಷದಷ್ಟು ಮಿತಿ ಇಟ್ಟುಕೊಂಡಿದ್ದೇವೆ. ಬೇರೆ ಬೇರೆ ಮಕ್ಕಳು ವರ್ಷಕ್ಕೊಂದು ಸೇರಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಈ ಸಂಸ್ಥೆಯ ಬಗ್ಗೆ ನಿಮಗೆ ಪರಿಚಯ ಇದು ಗೊತ್ತಿದೆ, ನಿಮಗೆ ಯಾವುದೊಂದು ವರ್ಷವನ್ನು ನೆನಪು ಮಾಡುತ್ತೆ. ಸಾಮಾನ್ಯ ಈ ಸಮಯಕ್ಕೆ ಮೇ ತಿಂಗಳ ಕೊನೆಗೆ ಇದು ನಡೆದಿದೆ. ಯಾವಾಗಲೂ ಪತ್ತನಾಜೆ ಆದ ಮೇಲೆ ನಮಗೆ ಮೇಳದ ಕಲಾವಿದರೆಲ್ಲ ಸಿಗ್ತಾರೆ. ಮತ್ತು ಇನ್ನೊಂದು ತಿಂಗಳಲ್ಲಿ ಅವರು ಪುನಃ ಟೂರಿಗೆ ಹೋಗ್ತಾರೆ ಬೇರೆ ಬೇರೆ ಕಡೆ. ಅದರೊಳಗೆ ಆಗಬೇಕು ಅಂತ ದೃಷ್ಟಿಯಲ್ಲಿ ಈ ಪತ್ತನಾಜೆ ಕಳೆದ ಬೆನ್ನಿಗೆ ನೀವು ಸಪ್ತಾಹವನ್ನು ಇಡುವಂಥದ್ದು. ಇವತ್ತು ವಿಶೇಷವಾಗಿ ನಮ್ಮೊಂದಿಗೆ ನಮ್ಮ ಗೌರವ ಸಂಚಾಲಕರಾಗಿ ಡಾಕ್ಟರ್ ಹರಿಕೃಷ್ಣಪ್ಪನವರು ಇದ್ದಾರೆ. ಅವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ನಮ್ಮ ಸರಯು ತಂಡದ ದೊಡ್ಡ ಬೆನ್ನೆಲುಬು. ಆಮೇಲೆ ಇವರು ಸುಧಾಕರ್ ರಾಯರು, ನಿವೃತ್ತ ಪ್ರಾಧ್ಯಾಪಕರು, ವಿದ್ಯಾದಾಯಿನಿ ಹೈಸ್ಕೂಲ್ನ ಸಂಚಾಲಕರು ಕೂಡ. ನಮ್ಮ ಸರಯು ಹುಟ್ಟಿಗೆ ಅವರೇ ಕಾರಣರು. ಒಂದು ಯಾವುದೋ ಸಂದರ್ಭದಲ್ಲಿ ಒಂದು 2000ನೇ ಇಸವಿಯಲ್ಲಿ ಕೇಳಿದರು, ಒಂದು 2 ಮಕ್ಕಳದ್ದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬಹುದು ಅಂತ. ಆಗ ನಾವು ಬೇಡ, ಯಕ್ಷಗಾನವೇ ಮಾಡ್ತೇವೆ ಅಂತ ಹೇಳಿ ಪ್ರಾರಂಭ ಮಾಡಿ ಕದರಿ ದೇವಸ್ಥಾನದ ರಥೋತ್ಸವದಂದು ದೇವರು ರಥದಲ್ಲಿ ಇದ್ದ ಹಾಗೆ ನಮಗೆ ಇಲ್ಲಿ ಕಾರ್ಯಕ್ರಮ ಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ಆ ನಂತರದ ನಿರಂತರ ಇದೀಗ ಇವತ್ತು ಆಗ್ತಿರೋದು, ಈ ವರ್ಷ ಆದರೆ ಮೊನ್ನೆ ಆಯಿತು, 26 ವರ್ಷಗಳಿಂದ ಕಾರ್ಯಕ್ರಮ ಕೊಟ್ಟುಕೊಂಡು ಬರ್ತಾ ಇದ್ದೇವೆ. ಕದ್ರಿಯಲ್ಲಿ ಈಗ ಕೊಡಿ ದಿವಸಕ್ಕೆ ಕೊಟ್ಟಿದ್ದಾರೆ. ಮಕರ ಸಂಕ್ರಾಂತಿ ಜನವರಿ 14ಕ್ಕೆ ನಮ್ಮದು ಕದ್ರಿ ದೇವಸ್ಥಾನದಲ್ಲಿ ಸರಯು ಮಕ್ಕಳ ಮೇಳದ ಯಕ್ಷಗಾನ ಕಾಯಂ. ಅದೀಗ 26 ವರ್ಷ, ಮೊನ್ನೆಗೆ ಜನವರಿ ಕಳೆಯಿತು 26 ವರ್ಷ ಆಯಿತು. ಹಾಗಾಗಿ ಕೊರೋನಾ ಕಾಲದಲ್ಲಿ ಕೂಡ ನಾವು ಯಕ್ಷಗಾನ ಮಾಡಲಿಕ್ಕೆಲ್ಲ ಮಿತಿ ಇತ್ತು. ಆಗ DC ಆರ್ಡರ್ ಪರ್ಮಿಷನ್ ಇರಲಿಲ್ಲ. 10 ಗಂಟೆ ಒಳಗೆ ಮುಗಿಸಬೇಕು ಅಂತೇಳಿ ನಾವು ಆ ವರ್ಷ ಆಟ ಮಾಡಲಿಲ್ಲ, ತಾಳಮದ್ದಲೆ ಮಾಡಿದ್ದೇವೆ. ಹಾಗಾಗಿ ನಿರಂತರವಾಗಿ 26 ವರ್ಷವೂ ಕೂಡ ಕಾರ್ಯಕ್ರಮ ಕೊಟ್ಟಂಥ ಒಂದು ಸ್ಥಳ ಕದ್ರಿ ಮಂಜುನಾಥ ದೇವಸ್ಥಾನ. ಹಾಗಾಗಿ ನಾವು ಹುಟ್ಟಾದದ್ದು ಅಲ್ಲಿ ಅಂತ ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಿಮ್ಮೆಲ್ಲರ ಪೂರ್ಣ ಸಹಕಾರ ಇದೆ. ಆಮೇಲೆ ಆ ಕಡೆ ಅವರು ವಿಜಯಲಕ್ಷ್ಮಿ ಅಂತ ನಮ್ಮ ಸಹ ಶಿಕ್ಷಕಿಯವರು, ಸರಯು ಮಹಿಳಾ ವೃಂದದ ಅಧ್ಯಕ್ಷೆ, ಅವರಲ್ಲಿ ರೋಲ್ ನಮ್ಮ ಸ್ಟೂಡೆಂಟ್ ಸೈಷಾ ಅಂತ ಅವಳ ಹೆಸರು. ಇವರು ಹೊರಕಾಡಿ ಮಾಧವನವರು ನಿವೃತ್ತ ಪ್ರಾಧ್ಯಾಪಕರು ಮತ್ತು ನಮ್ಮ ಸರಯಿನ ಬೆನ್ನೆಲುಬಾಗಿ ವೇಷ ಮಾಡ್ತಾರೆ. ಮುಮ್ಮೇಳ ಕಲಾವಿದ, ಹಿಮ್ಮೇಳ ಕಲಾವಿದರಾಗಿ ಸಹಕಾರ ನೀಡ್ತಾ ಇದ್ದಾರೆ. ಇವರು ಗೌತಮ್ ಭಂಡಾರಿ ಅಂತ ಪೋಷಕರು. ಹೀಗೆ ಒಂದು ನಮ್ಮ ಒಟ್ಟು ತಂಡವನ್ನು ನಿಮಗೆ ಪರಿಚಯಿಸಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ನಾಡಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ನಮಗೆ ದೊಡ್ಡ ಬೆಂಬಲ ನೀಡಬೇಕು ಅಂತ ಕೇಳಿಕೊಳ್ತಾ ಸುಧಾಕರ್ ರಾಯರು ಮುಂದಿನ ವಿಷಯವನ್ನು ತಿಳಿಸಲಿಕ್ಕಿದ್ದಾರೆ.